ಗಮನಿಸ್ತಾ ಇದ್ದೀರಿ. ಹೈದರ್ ಕೊಲೆಗೂ 5 ಗಂಟೆ ಮುನ್ನ ಒಂದು ರೀಲ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಟಗರು ಸಿನಿಮಾದ ಹಾಡನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಲಾಗಿತ್ತು. ಇನ್ಸ್ಟಾದಲ್ಲಿ ರೀಲ್ಸ್ ಪೋಸ್ಟ್ ಮಾಡಿದಂತ ಹೈದರ್ ಅಲಿ ಟಗರು ಸಿನಿಮಾದ ಹಾಡನ್ನ ಹಾಕಿ ಒಂದು ರೀಲ್ಸ್ ಅನ್ನ ಪೋಸ್ಟ್ ಮಾಡಿದ್ರು. ಆನೆಪಾಳ್ಯ ನೀಲ್ಸಂದ್ರ ಸುತ್ತ ಹೈದರ್ ಅಲಿ ಹವಾಯಿತು. ಅಪಾರ ಬೆಂಬಲಿಗರನ್ನ ಹೊಂದಿದ್ದಂತ ಕೈ ಮುಖಂಡ ಹೈದರ್ ಹೋದಲ್ಲಿ ಬಂದಲ್ಲಿ ಈತನನ್ನ ಮೆರೆಸ್ತಾ ಇದ್ದಂತ ಬೆಂಬಲಿಗರು ಅಂದ್ರೆ ಆತನ ಬಹಳ ಮೆರೆಸ್ತಾ ಇದ್ರು. ಸೊ ಹೈದರ್ ಅಲಿ ನೀವು ನೋಡ್ತಾ ಇದ್ರೆ ಕೊಲೆ ಆಗಿರುವಂತಹ ಕಾಂಗ್ರೆಸ್ ಮುಖಂಡ ಒಂದು ರೀಲ್ಸ್ ಅನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಹೈದರ್ ಅಲಿ ಹತ್ಯೆ ಎಷ್ಟು ವರ್ಷಗಳ ಒಂದು ನಂಟು ಹ್ಯಾರಿಸ್ ಜೊತೆಗೆ ಹಾಗೇನೆ ಶಾಸಕರ ಜೊತೆಗೆ, ಇನ್ನು ಉಳಿದ ಹಾಗೆ ಏನಾಯ್ತು ಎಕ್ಸಾಕ್ಟ್ಲಿ, ಎಲ್ಲಿಂದ ಬರಬೇಕಾದ್ರೆ ಈ ಹತ್ಯೆ ಆಗಿರೋದು ಅಂತ? ಅವಿನಾಶ್, ಹೈದರ್ ಅಲಿ ಬೇಸಿಕಲಿ ಒಬ್ಬ ರೌಡಿ ಶೀಟರ್. ಈತ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ 2011ನೇ ಇಸ್ವಿಯಿಂದಲೂ ಕೂಡ ಈತನ ವಿರುದ್ಧದ ಕ್ರೈಮ್ ರೆಕಾರ್ಡ್ಸ್ಗಳಿದ್ದಾವೆ. ಸಾಕಷ್ಟು ಪ್ರಕರಣಗಳಿದ್ದಾವೆ. ಪ್ರಮುಖವಾಗಿ ಹಲ್ಲೆ, ಮಾರಣಾಂತಿಕ ಹಲ್ಲೆ ಮತ್ತೆ ಡ್ರಗ್ಸ್ ಅಂತಹ NDPS ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಕೇಸ್ಗಳಿದ್ದಾವೆ. ಈ ಕೇಸ್ಗಳಲ್ಲಿ ಈಗಾಗಲೇ ಈ ಹಿಂದೆ ಜೈಲು ಸೇರಿ ಹೊರ ಬಂದಿದ್ದಂತವನು ಹೈದರ್ ಅಲಿ. ಇದಾದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕಡೆ ಗುರುತಿಸ್ಕೊಳ್ತಾ ಹೋಗ್ತಾರೆ. ಅದೇ ಲೋಕಲ್ ಕ್ಷೇತ್ರದ ಶಾಸಕರಾಗಿರುವಂತಹ NA ಹ್ಯಾರಿಸ್ ಅವ್ರ ಜೊತೆಗೆ ಈತನ ಅಣ್ಣ ಪ್ರಮುಖವಾಗಿ ಒಬ್ಬ ರಾಜಕೀಯ ಮುಖಂಡನ ರೀತಿಯಲ್ಲಿ ವರ್ಕ್ ಮಾಡ್ತಾನೆ. ಈತ ರೌಡಿ ಶೀಟರ್, ಹಾಲಿ ಆಕ್ಟಿವ್ ರೌಡಿ ಶೀಟರ್, ಮತ್ತೆ ಜೊತೆಗೆ ಕಾಂಗ್ರೆಸ್ ನಲ್ಲಿ ಓಡಾಟ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಈತನ ನಂಟು ಸುಮಾರು 2015, 16, 17 ಇಸ್ವಿಯಿಂದ ಈ ನಂತರದಲ್ಲಿ ಈತನ ಕಾಂಗ್ರೆಸ್ ಜೊತೆಗಿನ ನಂಟು ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈತ ಲೋಕಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮತ್ತೆ ಲೋಕಲಿ ಒಬ್ಬ ಕಾಂಗ್ರೆಸ್ ಲೀಡರ್ ರೀತಿಯಲ್ಲಿ ಆನೆಪಾಳ್ಯ, ನೀಲ್ಸಂದ್ರ, ವಿವೇಕ್ ನಗರ ಸುತ್ತಮುತ್ತದಲ್ಲಿ ಗುರುತಿಸ್ಕೊಳ್ತಾನೆ. ಈ ಹಂತದಲ್ಲಿ ಸಾಕಷ್ಟು ಜನ ಈತನ ವಿರೋಧಿಗಳಿರ್ತಾರೆ. ಅದು ಇನಿಷಿಯಲ್ ಡೇಸ್ ಇಂದಲೂ ಇರ್ಬೋದು. ಅದಾದ್ಮೇಲೆ 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದಾದ್ಮೇಲೆ ಈಚೆಗೆ ಕೇಸ್ ಇರಲ್ಲ. ಆದ್ರೆ ಏರಿಯಾದಲ್ಲಿ ಹುಡುಗರನ್ನ ಜೊತೆಗಿಟ್ಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವು ಪೇಜ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಾಸು, ಕಿಂಗು ಅಂತೇಳಿ ಹಾಕಿಸ್ಕೊಳ್ಳೋದಾಗ್ಬೋದು. ಇದೆಲ್ಲವೂ ಕೂಡ ನಡ್ಕೊಂಡು ಬರ್ತಿರುತ್ತೆ. ಇದೇ ರೀತಿ ನಿನ್ನೆ ರಾತ್ರಿ ಗೌಡ ಮಾಲ್ ಹತ್ರ ಇರುವಂತಹ ಒಂದು ಪಬ್ಗೆ ಈತ ಅಂದ್ರೆ ಲೈವ್ ಬ್ಯಾಂಡ್ ರೀತಿ ಇರುವಂತಹ ಒಂದು ಪಬ್ಗೆ ಈ ರೀತಿ ಹೋಗ್ತಾನೆ. ಹೋಗಿ ಮುಗಿಸ್ಕೊಂಡು ಪಾರ್ಟಿಯನ್ನ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಂತ ಸಂದರ್ಭದಲ್ಲಿ ಸುಮಾರು 1 ಗಂಟೆಯಿಂದ 1:30 ಆಸುಪಾಸಿನಲ್ಲಿ ಒಂದು ಕಾರ್ ನಲ್ಲಿ ಬಂದಂತ 3-4 ಜನ ದುಷ್ಕರ್ಮಿಗಳು ಈತನನ್ನ ಅಡ್ಡಗಟ್ಟಿ ಪ್ಲಾನ್ ಮಾಡಿ ಹಲ್ಲೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಒಂದು ಕಡೆ ಗೌಡಮಾಲ್ ಏನಿದೆ, ಈ ಇನ್ಸಿಡೆಂಟ್ ನಡೆದಂತ ಸ್ಪಾಟ್ ಏನಿದೆ, ಇದೊಂದು 200-300 ಮೀಟರ್ ಹೆಚ್ಚು ಕಡಿಮೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಹೀಗಾಗಿ ಅಲ್ಲಿಯ ಪೊಲೀಸರೇ ಸ್ಥಳಕ್ಕೆ ಆಗಮಿಸಿ ಅವರೇ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಸಹಿತ ಆತ ಬದುಕುಳಿಯೋದಿಲ್ಲ. ಹೀಗಾಗಿ ಆತನ ಸಹಚರ ಅಂತಲಾರು ಕರಿಬಹುದು ಅಥವಾ ಬೆಂಬಲಿಗರ ಅಂತಲಾರು ಕರಿಬಹುದು, ಇವರೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆ ಹತ್ರ ಸೇರಿ ಒಂದ್ ಸ್ವಲ್ಪ ಸಾಕಷ್ಟು ತಳ್ಳಾಟ, ನೂಕಾಟ ಮತ್ತೆ ಆಸ್ಪತ್ರೆ ನುಗ್ಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಪೊಲೀಸರು ನಿಯಂತ್ರಣವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಈತನ ಬೆಂಬಲಿಗರೇ ಮಾರಕಾಸ್ತ್ರವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತ ದೃಶ್ಯಗಳು ಕೂಡ ಕಂಡು ಬರ್ತವೆ. ಈಗ ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಹುಡುಕಾಟವನ್ನ ಮಾಡ್ತಿದ್ದಾರೆ. ಈ ಕ್ಷಣದವರೆಗೆ 3-4 ಜನ ಕಾರ್ನಲ್ಲಿ ಬಂದಿದ್ರು ಅನ್ನೋದನ್ನ ಬಿಟ್ಟು ಪೊಲೀಸರ ಹತ್ರ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಹೀಗಾಗಿ ಪೊಲೀಸರು ಅವ್ರು ಯಾರು, ಆ ಕಾರ್ ನಂಬರ್ ಏನು, ಈ ರೀತಿಯಾದಂತಹ ಒಂದಷ್ಟು ಡೇಟಾವನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈತ ಕಾಂಗ್ರೆಸ್ಸಿನ ಒಬ್ಬ ಆಕ್ಟಿವ್ ಮೆಂಬರ್ ರೀತಿಯಲ್ಲಿ ಓಡಾಡ್ತಿದ್ದ. ಬಟ್ ಈತ ಆಕ್ಟಿವ್ ರೌಡಿ ಶೀಟರ್ ಕೂಡ ಹೌದು. ಹೀಗಾಗಿ ಈತನ ಸಹಚರ ಯಾರು ಮತ್ತೆ ಈತನ ಅಪೋಸಿಷನ್ ಗಳು ಇದ್ದಂತ ವ್ಯಕ್ತಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ದಾರೆ. ಮತ್ತೆ ರಾಜಕೀಯವಾಗಿ ಏನಾರು ಇದೆಯಾ ಅನ್ನೋದ್ರ ಕೂಡ ಪತ್ತೆ ಮಾಡ್ಲಾಗ್ತಿದೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.